ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷು ವಿಘ್ನೇಶ್ವರಾಟ್ ತೇನೇ ಬ್ರಹ್ಮಹೃದಾಯಾದಿ ಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಶ್ರೀ ಗುರುಭ್ಯೋ ನಮಃ. ಸ್ವಸ್ತ್ಯಸ್ತು ಸತಾಂ. ಭಾಗವತ ಸುಸಂಮೋದ. ನಾವು ಇದರಲ್ಲಿ ಎರಡು ಭಾಗವನ್ನು ಮಾಡಿಕೊಂಡಿದ್ದೇವೆ. ಒಂದು ಪೂರ್ವಾರ್ಧ ಏಕಾದಶ ಸ್ಕಂದದಲ್ಲಿ ಮತ್ತು ಉತ್ತರಾರ್ಧ ಅಂತ. ಈಗಾಗಲೇ ನಾವು ಪೂರ್ವಾರ್ಧದಲ್ಲಿ ಸುಮಾರು 262 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಾವು ನೋಡಿದ್ದಾಗಿದೆ. ಈ ಮುಂದಿನ ಭಾಗವತ ಸುಸಂಮೋದ ಏಕಾದಶ ಸ್ಕಂದದ ಉತ್ತರಾರ್ಧದಲ್ಲಿ 263ನೇ ಪ್ರಶ್ನೆಯಿಂದ 525 ಪ್ರಶ್ನೆಗಳವರೆಗೆ ಇಲ್ಲಿ ಚಿಂತನೆ ನಡೆಯಲಿಕ್ಕಿದೆ. ಇದೊಂದು ಪ್ರತ್ಯೇಕ ವಿಷಯ ಸಂಗ್ರಹ. ಪ್ರತ್ಯೇಕ ಪರೀಕ್ಷೆಗೆ ಈ ವಿಷಯವನ್ನು ನಿಗದಿಪಡಿಸಿ ಇರೋದರಿಂದ ಇಲ್ಲಿಯೂ ಕೂಡ ಪುಸ್ತಕದ ಕೂಡ ಅದೇ ರೀತಿ ಮುದ್ರಣ ಆಗಿದೆ. ಭಾಗವತ ಸುಸಂಮೋದ ಏಕಾದಶ ಸ್ಕಂಧ ಉತ್ತರಾರ್ಧ. ವಿಷಯದ ಮುಕ್ತಾಯದಲ್ಲಿ ಅಡಿಟಿಪ್ಪಣಿಗಳಿವೆ. ಅಡಿಟಿಪ್ಪಣಿ ಸಂಖ್ಯೆಗಳು ಉತ್ತರಗಳ ಪೂರ್ಣ ಪಾಠವನ್ನು ಸೂಚಿಸ್ತಾ ಇವೆ. ಇಲ್ಲಿಯೂ ಕೂಡ ಕಂಠಪಾಠಕ್ಕಾಗಿ ಶ್ಲೋಕಗಳನ್ನು ನಿಗದಿಪಡಿಸಲಾಗಿದೆ. ಯಾವುದು? 1, 3, 5ನೇ ಪ್ರಶ್ನೆಗಳಲ್ಲಿ ಕಂಠಪಾಠದ ಪ್ರಶ್ನೆಗಳು. ಹಾಗೆಯೇ ಅದರ ಕೆಳಭಾಗದಲ್ಲೇ ಅವುಗಳ ಸಾರಾಂಶ ಕೂಡ ಉಂಟು. ಅದರ ಜೊತೆಗೆ 1ರಿಂದ 8 ಪ್ರಶ್ನೆಗಳಲ್ಲಿ ಕಂಠಪಾಠ ಶ್ಲೋಕ ಹಾಗೂ ಅಧ್ಯಾಯಗಳ ಸಾರಾಂಶಗಳಿವೆ. ಇಲ್ಲಿ ಒಂದು ಅನುಕೂಲ ನೋಡತಕ್ಕಂಥದ್ದು ಅಂತಂದರೆ, ಈ ಭಾಗದ ಪರೀಕ್ಷೆಗೆ ಅಂದರೆ ಭಾಗವತ ಸುಸಂಮೋದ ಉತ್ತರಾರ್ಧ ಪರೀಕ್ಷೆಗೆ ಕಂಠಪಾಠಕ್ಕಾಗಿ ಪ್ರತ್ಯೇಕ ಹೊಸ ಬೇರೆ ಶ್ಲೋಕಗಳನ್ನು ನಿಗದಿಪಡಿಸಿಲ್ಲ. ಏನು ಪೂರ್ವಾರ್ಧದಲ್ಲಿ ಇದೇ ಭಾಗವತ ಸುಸಂಮೋದ ಏಕಾದಶ ಸ್ಕಂದದ್ದೇ 262 ಪ್ರಶ್ನೆಗಳವರೆಗೆ ಪೂರ್ವಾರ್ಧ ವಿಷಯ ಸಂಗ್ರಹ ಚಿಂತನೆ ನಾವು ಏನು ಮಾಡಿದ್ದೀವಿ, ಅಲ್ಲಿ ಬಂದಿರತಕ್ಕಂಥ ಕಂಠಪಾಠಕ್ಕಾಗಿರ್ತಕ್ಕಂತಹ ಏನು 3 ಶ್ಲೋಕಗಳುಂಟು, ಅದೇ ಇಲ್ಲಿಯೂ ಮುಂದುವರಿತದೆ. ಹಾಗಾಗಿ ಮತ್ತೆ ಅವುಗಳನ್ನು ಇಲ್ಲಿ ಹೇಳಬೇಕಾದ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ. ಈಗಾಗಲೇ ನಾವು ಅದನ್ನು ಕಂಠಪಾಠ ಮಾಡಿದ್ದಾಗಿದೆ. ಓದೋ ಕ್ರಮವನ್ನು ಹೇಳಿಕೊಟ್ಟದ್ದಾಗಿದೆ. ಶ್ಲೋಕವನ್ನು ಓದ್ತಕ್ಕಂಥ ಕ್ರಮ ಇರ್ಬೋದು, ಶ್ಲೋಕದ ಅರ್ಥ ಇರ್ಬೋದು, ಎಲ್ಲವನ್ನಲ್ಲಿ ತಿಳಿದದ್ದಾಗಿದೆ. ಹಾಗಾಗಿ ಅದನ್ನೇ ನಾವಿಲ್ಲಿ ಪುನರಾವರ್ತನೆ ಮಾಡೋದರಿಂದ ಪರೀಕ್ಷೆಗೋಸ್ಕರ ಅದನ್ನೇ ಅಧ್ಯಯನ ಮಾಡಿದರೆ ಸಾಕು ಅಂತ ಅನ್ನಿಸ್ತದೆ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ ಯಜಂತಿ ಸುಮೇಧಸಃ. ಇದು 1ನೇ ಶ್ಲೋಕ. ದುರ್ಲಭೋ ಮಾನುಷೋ ದೇಹೋ ದೇಹಿನಾಂ ಕ್ಷಣಭಂಗುರಃ ತತ್ರಾಪಿ ದುರ್ಲಭಂ ಮನ್ಯೆ ವೈಕುಂಠ ಪ್ರಿಯದರ್ಶನಂ. ಇದು 2ನೇ ಶ್ಲೋಕ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವಂ ಕರೋತಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತ್ತತ್. ಈ 3 ಶ್ಲೋಕ ಏನು ಪೂರ್ವಾರ್ಧದಲ್ಲಿ ಕಂಠಪಾಠಕ್ಕಾಗಿ ನಿಗದಿಪಡಿಸಿ ನಾವು ಈಗಾಗಲೇ ಅದನ್ನು ಅಧ್ಯಯನ ಮಾಡಿದ್ದೇವೆ. ಅದೇ 3 ಶ್ಲೋಕ ಇಲ್ಲಿಯೂ ಕೂಡ ಪರೀಕ್ಷೆಗಾಗಿ ಕಂಠಪಾಠಕ್ಕಾಗಿ ಇದೇ 3 ಶ್ಲೋಕಗಳು ಬರುತ್ತವೆ. ಹಾಗಾಗಿ 1ರಿಂದ 6 ಪ್ರಶ್ನೆ ಸ್ವಲ್ಪ ಸುಲಭವೇ ಆಯಿತು. ಈಗಾಗಲೇ ಇಲ್ಲಿ ಬಂದದ್ದಾಗಿದೆ, ಅದನ್ನು ಓದಿದ್ದು ಆಗಿದೆ, ಪರೀಕ್ಷೆಗೆ ಸಿದ್ಧತೆಯನ್ನು ಮಾಡಿಕೊಂಡದ್ದು ಕೂಡ ಆಗಿದೆ. ಇನ್ನು 7ನೇ ಪ್ರಶ್ನೆಯಿಂದ ನಾವು ವಿಷಯವನ್ನು ಪ್ರಾರಂಭ ಮಾಡೋಣ. ಈ ಸುಸಂಮೋದ ಉತ್ತರಾರ್ಧದಲ್ಲಿ 7ನೇ ಪ್ರಶ್ನೆ ಯಾವುದು? 17ರಿಂದ 24 ಅಧ್ಯಾಯಗಳ ಸಾರಾಂಶವೇನು? ವರ್ಣಾಶ್ರಮಗಳ ಬಗ್ಗೆ ಪ್ರಶ್ನೆ. ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ ಮುಂತಾದವುಗಳ ವಿವರಣೆಯನ್ನು ಇಲ್ಲಿ ಮಾಡ್ತಾನೆ ಕೃಷ್ಣ. 18ನೇ ಅಧ್ಯಾಯದಲ್ಲಿ ವಾನಪ್ರಸ್ಥಾಶ್ರಮ, ಯತಿ ಆಶ್ರಮ ಅಥವಾ ಸನ್ಯಾಸಾಶ್ರಮಗಳ ನಿರೂಪಣೆ ಅಲ್ಲಿದೆ. 19ನೇ ಅಧ್ಯಾಯದಲ್ಲಿ ಜ್ಞಾನವೇ ಶ್ರೇಷ್ಠ, ಜ್ಞಾನ ವಿಜ್ಞಾನ ಭಕ್ತಿಯೋಗಗಳ ಉಪದೇಶವನ್ನು ನೀಡುತ್ತಾನೆ. 20ರಿಂದ 24 ಅಧ್ಯಾಯಗಳ ಸಾರಾಂಶ ಏನು ಅದನ್ನು ನಾವು ಚಿಂತನೆ ಮಾಡ್ತಕ್ಕಂಥದ್ದು. 20ರಿಂದ 24 ಅಧ್ಯಾಯಗಳು ಅಲ್ಲಿ
20ರಲ್ಲಿ ಯಮನಿಯಮಾದಿಗಳ ಉಪದೇಶ ಇದೆ. ವಿಧಿ ನಿಷೇಧಗಳ ವಿವರಣೆ, ಗುಣದೋಷಗಳು ಕಂಡು ಬರ್ತಾ ಇದೆ. 21ನೇ ಅಧ್ಯಾಯದಲ್ಲಿ ಗುಣದೋಷಗಳ ಸ್ವರೂಪ ವಿವರಣೆ, ಹರಿ ಅರಿವಿಲ್ಲದೆ ಯಾಗಾದಿ ಕರ್ಮಾಚರಣೆ ವ್ಯರ್ಥವಾಗತಕ್ಕಂಥದ್ದು, ವೇದ ತಾತ್ಪರ್ಯ ಕಥನ, ತತ್ವಗಳ ಸಂಖ್ಯೆ, ಶಾಸ್ತ್ರಗಳ ತಿಳುವಳಿಕೆ ಅವಶ್ಯ, ತಿಳಿಯದಿರೆ ಅನರ್ಥ ಉಂಟಾಗ್ತಾ ಇದೆ. ಇದು 8ನೆಯ ಪ್ರಶ್ನೆಯಲ್ಲಿ ನಾವು ನೋಡ್ತಕ್ಕಂಥದ್ದು. 7, 8, 9 ಇದು ಅಧ್ಯಾಯಗಳ ಸಾರಾಂಶ, ಸುಸಂಮೋದ ಉತ್ತರಾರ್ಧದಲ್ಲಿ ಬರ್ತಕ್ಕಂಥದ್ದು. ಹಾಗಾಗಿ ನಾವಿಲ್ಲಿ 1ರಿಂದ 9 ಪ್ರಶ್ನೆ, ಒಟ್ಟು 1ರಿಂದ 6 ಕಂಠಪಾಠಕ್ಕಾಗಿ ಶ್ಲೋಕಗಳು, ಆಮೇಲೆ 7, 8, 9 ಕಥಾ ಸಾರಾಂಶ, ಅಧ್ಯಾಯ ಸಾರಾಂಶ. 23ನೇ ಅಧ್ಯಾಯದಲ್ಲಿ ದೇಹಾಭಿಮಾನ ತ್ಯಾಗಕ್ಕೆ ಭಿಕ್ಷುಗೀತೆಯ ಕಥನ. 24ನೇ ಅಧ್ಯಾಯದಲ್ಲಿ ಸಾಂಖ್ಯೋಪದೇಶ, ಸೃಷ್ಟಿ ಪ್ರಳಯಗಳ ವಿವರಣೆ. 8ನೇ ಪ್ರಶ್ನೆ ನಂತರ 9ನೇ ಪ್ರಶ್ನೆಯಲ್ಲಿ 25ರಿಂದ 31 ಅಧ್ಯಾಯಗಳ ಸಾರಾಂಶವೇನು. 25ನೇ ಅಧ್ಯಾಯದಲ್ಲಿ ಮಿಶ್ರ ಅಮಿಶ್ರ ಸತ್ವಾದಿ ಗುಣಗಳ ಫಲಗಳ ವಿವರಣೆಯನ್ನು ಕೃಷ್ಣ ಮಾಡ್ತಾನೆ. 26ನೇದರಲ್ಲಿ ನಾವು ಐಲೋಪಾಖ್ಯಾನವನ್ನು ಕಾಣ್ತೇವೆ. 27ರಲ್ಲಿ ಪಂಚರಾತ್ರದಂತೆ ಪೂಜಾ ವಿಧಿಗಳನ್ನು ಪ್ರಸ್ತಾಪ ಮಾಡಲಾಗಿದೆ. 28ರಲ್ಲಿ ದುರ್ಜನ ನಿಂದೆ, ಸಜ್ಜನ ಪ್ರಶಂಸೆ, ಸಂಸಾರ ಬಿಡುಗಡೆಗೆ ಯೋಗಚರ್ಯೆ ಅತ್ಯವಶ್ಯ ಎಂಬುದರ ವಿವರಣೆ. 29ನೇ ಅಧ್ಯಾಯದಲ್ಲಿ ಹರಿಪ್ರೀತಿಕಾರಿ ಅನುಷ್ಠಾನ ಅತ್ಯಂತ ಸುಲಭವಾಗಿದೆ, ಯಾರೂ ಮಾಡಬಹುದು ಇದನ್ನು ಅನ್ನೋ ಮಾತನ್ನು ಹೇಳ್ತಾ ಕೃಷ್ಣ ಉದ್ಧವ ಸಂವಾದ ಸಮಾಪ್ತಿಗೊಂಡಿದೆ. ಉದ್ಧವನಿಂದ ಬದರಿ ಪ್ರಯಾಣ. 30ನೇ ಅಧ್ಯಾಯದಲ್ಲಿ ದ್ವಾರಕೆಯಲ್ಲಿ ಅಶುಭ ಶಕುನ, ಎಲ್ಲರೂ ಪ್ರವಾಸ ಕ್ಷೇತ್ರಕ್ಕೆ ಹೋಗತಕ್ಕಂಥದ್ದು. ಅಲ್ಲಿ ಸ್ನಾನ, ದಾನ, ಮದ್ಯಪಾನ, ಪರಸ್ಪರ ಕಲಹದಿಂದ ಯದುಕುಲ ನಾಶ, ಬಲರಾಮನ ದೇಹತ್ಯಾಗ, ಬೇಡನಿಂದ ಕೃಷ್ಣನ ಪಾದಕ್ಕೆ ಬಾಣಪ್ರಯೋಗ. 31ನೇಯ ಕೊನೆಯ ಅಧ್ಯಾಯ ಈ ಏಕಾದಶ ಸ್ಕಂದದ್ದು. ಬ್ರಹ್ಮಾದಿಗಳ ಪ್ರಾರ್ಥನೆ, ಕೃಷ್ಣನಿಂದ ವೈಕುಂಠಕ್ಕೆ ಪ್ರಯಾಣ, ದಾರುಕನಿಂದ ದ್ವಾರಕಾಪಟ್ಟಣಕ್ಕೆ ಹೋಗಿ ಕೃಷ್ಣ ಸಮಾಚಾರವನ್ನು ತಿಳಿಸ್ತಕ್ಕಂಥದ್ದು. ಸತಿಯರ ದೇಹತ್ಯಾಗ, ಕೃಷ್ಣಾವತಾರದ ಫಲಶ್ರುತಿಯನ್ನು ಅಲ್ಲಿ ನಿಗದಿಪಡಿಸಲಾಗಿದೆ, ಹೇಳಲಾಗಿದೆ. 263ರಿಂದ ಇಲ್ಲಿ ಪ್ರಶ್ನೆ ಚಿತ್ರ ನಡೀತದೆ. ಈಗಾಗಲೇ ಹೇಳಿದಂತೆಯೇ 1ರಿಂದ 9 ಪ್ರಶ್ನೆಗಳು, ಅದರಲ್ಲಿ 1ರಿಂದ 6 ಕಂಠಪಾಠಕ್ಕಾಗಿ, 7, 8, 9 ಉತ್ತರಾರ್ಧದ ಸುಸಂಮೋದ ಪ್ರಾರಂಭದ ಅಂದರೆ ಕೊನೆಯ ಉತ್ತರಾರ್ಧದ್ದು ಅಧ್ಯಾಯಗಳ ಸಾರಾಂಶವನ್ನು ಅಲ್ಲಿ ಕಾಣ್ತೀವಿ. ಹಾಗಾಗಿ 262ರಲ್ಲಿ ಮುಕ್ತಾಯವಾಗಿದೆ ಪ್ರಶ್ನೆ ಚಿಂತನೆ ಪೂರ್ವಾರ್ಧದಲ್ಲಿ. ಈಗ ಉತ್ತರಾರ್ಧದಲ್ಲಿ 263ನೇ ಪ್ರಶ್ನೆಯಿಂದ ಪ್ರಾರಂಭಗೊಳ್ಳುತ್ತದೆ. 525 ಪ್ರಶ್ನೆಗಳವರೆಗೆ ಚಿಂತನೆ ನಡೀತದೆ. ಹಾಗೆ ನಾವೀಗ ಉತ್ತರಾರ್ಧದ ಸುಸಂಮೋದದ ಚಿಂತನೆಯನ್ನು 263ರಿಂದ ವಿಷಯ ಚಿಂತನೆಯನ್ನು ಪ್ರಾರಂಭ ಮಾಡೋಣ. ಭಕ್ತಿರಥದ 2 ಚಕ್ರಗಳು ಯಾವುವು? ಗಾಲಿ. ರಥ ಹೋಗಬೇಕು ಅಂತಾಗಿದ್ದರೆ 2 ಚಕ್ರ ಬೇಕಲ್ಲ. ಯಾವುದು 2 ಚಕ್ರ? ಒಂದು ಜ್ಞಾನ ಸಂಪಾದನೆ, ಮತ್ತೊಂದು ಸ್ವಧರ್ಮಾಚರಣೆ. ಇವೆರಡು ಚಕ್ರ, ಎರಡೂ ಬೇಕು ಅಂತ ಅರ್ಥ. ರಥ ಹೋಗಬೇಕು ಅಂತಾಗಿದ್ದರೆ 2 ಗಾಲಿ, 2 ಚಕ್ರ ಸರಿಯಾಗಿರಬೇಕು. ಹಾಗೆ ನಮ್ಮ ಜ್ಞಾನ ಸಂಪಾದನೆಯೂ ಆಗಬೇಕು, ಸ್ವಧರ್ಮಾಚರಣೆಯೂ ಕೂಡ ಆಗಬೇಕಾಗಿದೆ. ಕೃಷ್ಣನ ಧರ್ಮೋಪದೇಶ 1ನೇ ಭಾಗದಲ್ಲಿ ನೋಡುವಂತಾಗಿದ್ದರೆ, ಸೃಷ್ಟಿ ಪ್ರಾರಂಭದ ಯುಗದಲ್ಲಿ 4 ವರ್ಣಗಳು ಶುದ್ಧವಾಗಿತ್ತು. ಇವತ್ತಿನ ಹಾಗೆ ಮಿಕ್ಸಿಂಗ್ ಇರಲಿಲ್ಲ. ಆದ್ದರಿಂದ ಅವುಗಳಿಗೆ ಆವಾಗ ಹಂಸ ಅನ್ನುವ ಹೆಸರಿತ್ತು. ಶುದ್ಧ ಹಂಸ ಅಂದರೆ ಶುದ್ಧ ಧರ್ಮಾಚರಣೆಯಿಂದ ಜನರು ಕೂಡ ಕೃತಕೃತ್ಯರಾಗ್ತಾ ಇದ್ದರು. ಮಾಡಿ ಸಾರ್ಥಕ ಆಯ್ತಪ್ಪ ಅಂಥೇಳಿ. ಅದಕ್ಕಾಗಿಯೇ ಆ ಯುಗಕ್ಕೆ ಕೃತಯುಗ ಅನ್ನೋ ಹೆಸರು ಬಂದಿತ್ತು. ಎತ್ತಿನಂತೆ ಹೆಂಗೆ ಎತ್ತು 4 ಪಾದಗಳಲ್ಲಿ ಗಟ್ಟಿ ನಿಂತಿರ್ತದೆ, ಹಾಗೆ ಧರ್ಮ ಸ್ಥಿರವಾಗಿ ನಿಂತ ಕಾಲ ಕೃತಯುಗ. ಮುಂದೆ ಸ್ವಲ್ಪ ತ್ರೇತಾಯುಗ ಬಂದಾಗ ಸ್ವಲ್ಪ ಧರ್ಮ ಹ್ರಾಸವಾಗ್ತದೆ. ಆಗ ಭಗವಂತ ಹೈಗ್ರೂಪವನ್ನು ಪಡೆದುಕೊಂಡು ಋಗ್ವೇದ, ಯಜುರ್ವೇದ, ಸಾಮವೇದ ಅವುಗಳನ್ನು ತನ್ನ ಬಾಯಿಂದ ಪ್ರಕಟ ಮಾಡಿದ್ದಾನೆ. ವಿರಾಟ್ ರೂಪದ ಹರಿಯ ಮುಖಾದಿಗಳಿಂದ ಬ್ರಾಹ್ಮಣಾದಿ ವರ್ಣಾಭಿಮಾನಿಗಳು ಅವನ ಕಟಿ ಸೊಂಟ ಅಂತ ಅರ್ಥ, ಎದೆಯ ಕೆಳಭಾಗ ಮತ್ತು ಎದೆ ಮತ್ತು ಶಿರಸ್ಸುಗಳಿಂದ ಬ್ರಹ್ಮಚರ್ಯ ಮುಂತಾದ ಆಶ್ರಮಾಭಿಮಾನಿಗಳು ಹುಟ್ಟಿದ್ದಾರೆ. ಇವರೆಲ್ಲರಿಗೂ ಕೂಡ ಅವರದ್ದೇ ಆಗಿರತಕ್ಕಂತಹ ವಿಹಿತ ಧರ್ಮ ಕರ್ಮಗಳಿವೆ. ಅಹಿಂಸೆ, ಸತ್ಯ, ಇನ್ನೊಬ್ಬರ ಸ್ವತ್ತಿಗೆ ಆಸೆ ಪಡೆದೇ ಇರತಕ್ಕಂಥದ್ದು,
ಕಾಮಕ್ರೋಧಾದಿಗಳನ್ನು ಜಯಿಸ್ತಕ್ಕಂಥದ್ದು ಇವು ಕಾಮನ್ ಟು ಆಲ್, ಎಲ್ಲ ವರ್ಣ ಆಶ್ರಮಗಳಿಗೆ ಸಮಾನವಾಗಿರ್ತಕ್ಕಂಥ ಧರ್ಮಗಳು. ಎಲ್ಲ ಜೀವಿಗಳಿಗೆ ಹಿತ ಬಯಸುವುದು ಎಲ್ಲರಿಗೂ ಇಂಪಾರ್ಟೆಂಟ್ ಧರ್ಮ. ಇವೇ ಮುಂತಾದವು ಸಾರ್ವವರ್ಣಿಕ ಸಾರ್ವಕಾಲಿಕ ಧರ್ಮಗಳಾಗಿವೆ. ಕೃಷ್ಣನ ಉಪದೇಶ ಎರಡನೇ ಭಾಗದಲ್ಲಿ ನೋಡುವಂತಾಗಿದ್ದರೆ ಸತ್ಯ, ಶೌಚ, ಇಂದ್ರಿಯ ನಿಗ್ರಹ, ಶಾಸ್ತ್ರಾಧ್ಯಯನ, ಹರಿನಿಷ್ಠೆ, ದೈವದತ್ತವಾದ ತೃಪ್ತಿ, ತ್ರಿಕರಣಗಳಲ್ಲಿ ಏಕರೂಪತೆ, ಹರಿಭಕ್ತಿ, ಕ್ಷಮೆ, ದಯೆ ಇವು ಬ್ರಾಹ್ಮಣನ ಗುಣಧರ್ಮಗಳು. ಯಜ್ಞ, ಅಧ್ಯಯನ, ದಾನ ದ್ವಿಜರಿಗೆ ವಿಹಿತವಾಗಿವೆ. ಬ್ರಾಹ್ಮಣನು ಯಾಜನ, ಅಧ್ಯಾಪನ, ಪ್ರತಿಗ್ರಹಗಳನ್ನು ಜೀವನೋಪಾಯವಾಗಿ ಕೈಗೊಳ್ಳಬಹುದಾಗಿದೆ. ಆದರೆ ಅತಿಯಾದ ಪ್ರತಿಗ್ರಹ ದಾನ ತಗೊಳ್ಳುವುದು ಅಂತ ಅರ್ಥ, ಮಾಡತಕ್ಕದ್ದಲ್ಲ. ಯಾಕೆ? ಅವನ ತೇಜಸ್ಸಿಗೆ ಹಾನಿ ಬರ್ತಾ ಇದೆ. ಬ್ರಾಹ್ಮಣ ದೇಹ ಬಂದಿರತಕ್ಕಂಥದ್ದು ವಿಷಯ ಭೋಗಕ್ಕೆ ಅಲ್ಲ. ಇದರ ಹಿಂದೆ ಬಂತದು, ಬ್ರಾಹ್ಮಣಸ್ಯ ಚ ದೇಹೋಯಂ ಕ್ಷುದ್ರ ಕಾಮಾಯ ನೇಷತೆ. ಅದನ್ನು ತಪಸ್ಸು ಮಾಡಲಿಕ್ಕೆ, ವ್ರತ ಮಾಡಲಿಕ್ಕೆ, ಉಪವಾಸ ಮಾಡಲಿಕ್ಕೆ, ಸದ್ಧರ್ಮ ಪಾಲನೆಗೆ, ರಕ್ಷಣೆಗೆ, ಆಚರಣೆಗೆ ಬಳಸಿಕೊಳ್ಳಬೇಕು ಅಂತ ಸಂದೇಶ ಕೊಟ್ಟಿದ್ದಾನೆ ಕೃಷ್ಣ. ಮೋಕ್ಷ ಸಾಧನೆಗೆ ಬ್ರಾಹ್ಮಣ ಧರ್ಮ ಬಂದಿರತಕ್ಕಂಥದ್ದು, ದೇಹ ಬಂದಿರತಕ್ಕಂಥದ್ದು. ಹಾಗಾಗಿ ಶ್ರವಣಾದಿ ಸಾಧನೆಗೈದು ಹರಿಪರ ಜೀವನವನ್ನು ಬ್ರಾಹ್ಮಣನು ನಡೆಸಬೇಕು. ಅಧ್ಯಯನ, ಯಾಗ ಮಾಡುವುದು, ದಾನ ನೀಡುವುದು ಇವು ಮೂರು ಕ್ಷತ್ರಿಯರಿಗೆ, ವೈಶ್ಯರಿಗೆ ವಿಹಿತವಾಗಿದೆ. ಕಂದಾಯ ಸ್ವೀಕಾರ, ಪ್ರಜಾರಕ್ಷಣೆ, ವ್ಯಾಪಾರ ಮುಂತಾದವು ಅವರ ವೃತ್ತಿಗಳಾಗಿವೆ. ಇತರರಿಗೆ ಹರಿ ಗುರುಗಳ ಸೇವೆ ವಿಹಿತವಾಗಿದೆ. ಹೀಗೆ ಒಬ್ಬೊಬ್ಬರಿಗೂ ಕೂಡ ಒಂದೊಂದು ವರ್ಣ ಆಶ್ರಮ ಧರ್ಮಗಳ ವಿವರಣೆಯನ್ನು ಭಗವಂತ ಇಲ್ಲಿ ಕೊಟ್ಟಿದ್ದಾನೆ. ಶ್ರೀಕೃಷ್ಣ.